I, BZ Zamir Ahmad Khan, do swear in name of Allah and my mother, solemnly affirm that I will bear true faith and allegiance to the Constitution of India. ಕರ್ನಾಟಕ ರಾಜಕಾರಣದಲ್ಲಿ ಕಾಲ್ಕಿದ್ರಿ ಜಗಳಕ್ಕೆ ಬರೋರು ಬೇಕಾದಷ್ಟಿದ್ದಾರೆ. ಆದ್ರೆ ವಿವಾದಗಳನ್ನೇ ಮೆಟ್ಟಿಲು ಮಾಡಿಕೊಂಡು ಬೆಳೆಯೋರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಆ ಸಾಲಿನಲ್ಲಿ ಥಟ್ಟನೆ ಕಣ್ಣ ಮುಂದೆ ಬರೋ ಹೆಸರು ಜಮೀರ್ ಅಹ್ಮದ್ ಖಾನ್. ರಾಜಕೀಯ ವಿರೋಧಿಗಳು ಇವರನ್ನ ಕಾರ್ನರ್ ಮಾಡೋಕೆ ಹೆಣೆದ ತಂತ್ರಗಳು ಒಂದೆರಡಲ್ಲ. ಟಿವಿ ಸ್ಕ್ರೀನ್ಗಳಲ್ಲಿ ಹಲ್ಚಲ್ ಎಬ್ಬಿಸಿದ ವೈರಲ್ ಆಡಿಯೋ ಕಿರಿಕ್, ಸಚಿವ ಸ್ಥಾನ ತುಗುಯಾಲಿಯಲ್ಲಿದೆ ಅನ್ನೋ ಪೊಲಿಟಿಕಲ್ ಗಾಸಿಪ್ಸ್, ವಕ್ಫ್ ಆಸ್ತಿ ವಿವಾದ, ಹೀಗೆ ಒಂದಾದ ಮೇಲೊಂದರಂತೆ ಎದುರಾದ ಸುಂಟರ ಗಾಳಿಗೆ ಜಮೀರ್ ಕುಗ್ಗಿ ಹೋಗ್ತಾರೆ ಅಂತಾನೆ ಎಲ್ರೂ ಅಂದುಕೊಂಡಿದ್ರು. ಬಟ್ ಪೊಲಿಟಿಕಲ್ ಗ್ರೌಂಡ್ ನಲ್ಲಿ ಗೇಮ್ ಹೆಂಗ್ ಉಲ್ಟಾ ಆಯ್ತು ನೋಡಿ. ತಮಗೆ ಎದುರಾದ ಪ್ರತಿಯೊಂದು ಆರೋಪಕ್ಕೂ ಬಲವಾದ ಸ್ಪಷ್ಟನೆ ನೀಡಿ ಹೈಕಮಾಂಡ್ ವಿಶ್ವಾಸ ಉಳಿಸಿಕೊಂಡು ಮರಳಿ ಕ್ಯಾಬಿನೆಟ್ ಸಚಿವರಾಗಿ ಅಧಿಕಾರ ಹಿಡಿದು ನಿಂತಿದ್ದಾರೆ. ಯಾರಿ ಚಾಮರಾಜಪೇಟೆಯ ಭಾಯ್. ಬಸ್ಸುಗಳ ಗ್ಯಾರೇಜ್ನಿಂದ ಆರಂಭವಾದ ಜೀವನ ಇಂದು ರಾಜಧಾನಿಯ ಅತಿ ಪ್ರಭಾವಿ ಸಚಿವನ ಹಂತಕ್ಕೆ ತಲುಪಿದ್ದು ಹೇಗೆ? ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಜಮೀರ್ ಲೈಫ್ ನ ಪ್ರತಿಯೊಂದು ರಹಸ್ಯ ಪುಟಗಳನ್ನ ಬಿಚ್ಚಿಡ್ತೀವಿ. ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜಮೀರ್ ಅಹ್ಮದ್ ಖಾನ್ ರಾಜಕೀಯಕ್ಕೆ ಬಂದಿದ್ದು ಆಕಸ್ಮಿಕ, ಆದ್ರೆ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗಿದ್ದು ಮಾತ್ರ ಸ್ವಪ್ರಯತ್ನದಿಂದ. ಕುಣಿಗಲ್ ಮೂಲದ ಕುಟುಂಬದಿಂದ ಬಂದ ಜಮೀರ್ ಬೆಳೆದಿದ್ದೆಲ್ಲ ಬೆಂಗಳೂರಿನ ಚಾಮರಾಜಪೇಟೆಯ ಗಲ್ಲಿಗಳಲ್ಲಿ. ಇವರ ತಾತ ಸ್ಥಾಪಿಸಿದ ನ್ಯಾಷನಲ್ ಟ್ರಾವೆಲ್ಸ್ ಅಂದ್ರೆ ಆ ಕಾಲಕ್ಕೆ ಇಡೀ ಸೌತ್ ಇಂಡಿಯಾದಲ್ಲಿ ಬಸ್ ನೆಟ್ವರ್ಕ್ ಹೊಂದಿದ್ದ ದೈತ್ಯ ಸಂಸ್ಥೆ. ಶಾಲೆ ಮುಗಿದ ತಕ್ಷಣವೇ ಫ್ಯಾಮಿಲಿ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟ ಜಮೀರ್ ಬಸ್ಸುಗಳ ಮೇಂಟೆನೆನ್ಸ್, ರೂಟ್ ಮ್ಯಾನೇಜ್ಮೆಂಟ್, ಡ್ರೈವರ್ಗಳ ಜೊತೆ ಒಡನಾಟದಿಂದ ಹಿಡಿದು ಎಲ್ಲವನ್ನ ಹತ್ತಿರದಿಂದ ನೋಡಿದ್ರು. ಲಕ್ಸುರಿ ಲೈಫ್, ದುಬಾರಿ ಕಾರುಗಳು, ಸಿನಿಮಾ ರಂಗದ ನಂಟಿನ ನಡುವೆ ಇದ್ದ ಜಮೀರ್ ಬದುಕಿನಲ್ಲಿ 2005ರ ವರ್ಷ ಬಿಗ್ ಟರ್ನಿಂಗ್ ಪಾಯಿಂಟ್. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ರಾಜೀನಾಮೆಯಿಂದ ಚಾಮರಾಜಪೇಟೆ ಕ್ಷೇತ್ರ ಖಾಲಿಯಾದಾಗ ದೊಡ್ಡಗೌಡರು ಅಂದ್ರೆ ಎಚ್.ಡಿ. ದೇವೇಗೌಡ ಅವರು ಈ ಯುವ ಉದ್ಯಮಿಯನ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ರು. ಅಲ್ಲಿವರೆಗೆ ರಾಜಕೀಯದ ಗಂಧ ಗಾಳಿ ಇಲ್ಲದ ಒಬ್ಬ ಉದ್ಯಮಿ ಕಾಂಗ್ರೆಸ್ನ ಘಟಾನುಘಟಿ ನಾಯಕನನ್ನ ಸೋಲಿಸಿ ಅಸೆಂಬ್ಲಿ ಮೆಟ್ಟಿಲೇರಿದಾಗ ಇಡೀ ರಾಜ್ಯದ ರಾಜಕೀಯ ವಲಯವೇ ಬೆರಗಾಗಿತ್ತು. ಶಾಸಕರಾದ ತಕ್ಷಣ ಜಮೀರ್ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ನೆರಳಿನಂತೆ ನಿಂತರು. ಕುಮಾರಣ್ಣನ ಮಾತೆಂದ್ರೆ ಜಮೀರ್ಗೆ ಶಾಸನವಾಗಿತ್ತು. 2006ರಲ್ಲಿ ಧರಂ ಸಿಂಗ್ ಸರ್ಕಾರ ಬೀಳಿಸಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸರ್ಕಾರ ರಚನೆಯಾಗುವಾಗ ನಡೆದ ರೆಸಾರ್ಟ್ ಡ್ರಾಮಾ ಇಂದಿಗೂ ಸಖತ್ ಫೇಮಸ್. ತಮ್ಮ ಶಾಸಕರು ಕೈ ಜಾರಬಾರದು ಅಂತ ಸ್ವತಃ ಜಮೀರ್ ಅವರೇ ಓಲ್ವೋ ಬಸ್ನ ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತು ನಾಯಕರನ್ನ ರೆಸಾರ್ಟ್ಗೆ ಸುರಕ್ಷಿತವಾಗಿ ರವಾನಿಸಿದ್ರು. ಇನ್ನಿಷ್ಟಿಗೆ ಸಿಕ್ಕ ಬಹುಮಾನವೇ ಅವರ ಮೊದಲ ಮಂತ್ರಿ ಪದವಿ. ಆದ್ರೆ ರಾಜಕೀಯ ಅಂದ್ಮೇಲೆ ತಂತ್ರ ಪ್ರತಿತಂತ್ರ ಇದ್ದೇ ಇರುತ್ತಲ್ಲ. 2016ರ ರಾಜ್ಯಸಭಾ ಎಲೆಕ್ಷನ್ ನಲ್ಲಿ ಜೆಡಿಎಸ್ ಅಧಿಪತ್ಯಕ್ಕೆ ಜಮೀರ್ ತೀವ್ರ ಆಘಾತ ನೀಡಿದ್ರು. ತಮ್ಮ ನೇತೃತ್ವದಲ್ಲೇ 7 ಬಂಡಾಯ ಶಾಸಕರನ್ನ ಒಗ್ಗೂಡಿಸಿ ಕ್ರಾಸ್ ವೋಟಿಂಗ್ ಮಾಡಿಸಿ ಜೆಡಿಎಸ್ ತತ್ವಕ್ಕೆ ಜೈ ಅಂದ್ರು. ದೇವೇಗೌಡರ ಫ್ಯಾಮಿಲಿ ಜೊತೆಗಿದ್ದ ದಶಕಗಳ ಬಂಧ ಕಡಿದುಕೊಂಡು 2018ರಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಆಶ್ರಯವನ್ನ ಪಡೆದರು. ಈ ಬಾರಿ ಜಮೀರ್ ಕತೆ ಮುಗಿಯಿತು ಎಂದೇ ಭಾವಿಸಿದ್ದ ಜೆಡಿಎಸ್ಗೆ ಸವಾಲ್ ಎಸೆದು ಚಾಮರಾಜಪೇಟೆಯಲ್ಲಿ ಸತತವಾಗಿ ಗೆಲ್ಲುವ ಮೂಲಕ ತಮ್ಮ ಪವರ್ ಏನು ಅಂತ ಸಾಬೀತುಪಡಿಸಿದ್ರು. ಚಾಮರಾಜಪೇಟೆಯಲ್ಲಿ ಜಮೀರ್ ಅಹ್ಮದ್ ಗೆಲುವಿನ ರಹಸ್ಯ ಏನ್ ಗೊತ್ತಾ? ಅವರ ಸ್ಟ್ರೈಟ್ ಫಾರ್ವರ್ಡ್ ನೇಚರ್ ಮತ್ತು ತಕ್ಷಣ ನೆರವಿಗೆ ಬರೋ ಗುಣ. ಮನೆ ಮುಂದೆ ಯಾರೇ ಬಡವರು ಕಷ್ಟ ಅಂತ ಬಂದ್ರು ತಡ ಮಾಡದೆ ಜೇಬಿನಿಂದ ಬಂಡಲ್ ಗಟ್ಟಲೆ ಕ್ಯಾಶ್ ತೆಗೆದು ಸಹಾಯ ಮಾಡೋ ಏಕೈಕ ನಾಯಕ ಈ ಜಮೀರ್ ಅಹ್ಮದ್ ಖಾನ್. ಆಸ್ಪತ್ರೆ ಬಿಲ್ ಇರ್ಲಿ, ಶಾಲಾ ಫೀಸ್ ಇರ್ಲಿ, ಜಮೀರ್ ಬಾಯ್ ಹತ್ರ ಹೋದ್ರೆ ಖಾಲಿ ಕೈಯಲ್ಲಿ ವಾಪಸ್ ಬರಲ್ಲ ಅನ್ನೋ ನಂಬಿಕೆ ಅವರ ಮತದಾರರಲ್ಲಿದೆ. ಇನ್ನು ಶೋಕಿ ವಿಷಯಕ್ಕೆ ಬಂದ್ರೆ ಜಮೀರ್ ಸೂಪರ್ ರಿಚ್. ಕೋಟಿ ಕೋಟಿ ಬೆಲೆ ಬಾಳುವ ಲಕ್ಸುರಿ ಬಂಗ್ಲೆ, ಪ್ರೀಮಿಯಂ ಸುಸಜ್ಜಿತ ಕಾರುಗಳು, ರಿಯಲ್ ಎಸ್ಟೇಟ್ ಬಿಸಿನೆಸ್ ಮೂಲಕ ರಾಜ್ಯದ ಅತ್ಯಂತ ಶ್ರೀಮಂತ ಶಾಸಕರ ಪಟ್ಟಿಯಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ನಿಕಟವರ್ತಿಯಾಗಿ ಬಡ್ತಿ ಪಡೆದ ಜಮೀರ್ ಇಂದು ರಾಜ್ಯದ ಮುಸ್ಲಿಂ ಸಮುದಾಯದ ಅನ್ಕ್ರೌನ್ಡ್ ಕಿಂಗ್ ಆಗಿ ಹೊರಹೊಮ್ಮಿದ್ದಾರೆ. ಹೆಚ್ಚಿನ ಜನಪ್ರಿಯತೆ ಬಂದಾಗ ವಿವಾದಗಳು ಬೆನ್ನ ಹಿಂದೆ ಬರುವುದು ಕಾಮನ್. ಜಮೀರ್ ವಿಷಯದಲ್ಲೂ ಅದೇ ಆಯ್ತು.
ಆಯಿತು. ಅವರ ಬಾಯಿಯಿಂದ ಬರೋ ಕೆಲವೊಂದು ಅನ್ಫಿಲ್ಟರ್ಡ್ ಮಾತುಗಳೇ ವಿಪಕ್ಷಗಳಿಗೆ ಅಸ್ತ್ರವಾದವು. ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ವೈರಲ್ ಆಡಿಯೋ ಕ್ಲಿಪ್ಗಳು ಕಾಂಗ್ರೆಸ್ ವಲಯದಲ್ಲಿ ಸಂಚಲನವನ್ನ ಸೃಷ್ಟಿಸಿದ್ವು. ಜಮೀರ್ ವಿಕೆಟ್ ಪಕ್ಕಾ ಪತನ, ಹೈಕಮಾಂಡ್ ಸಚಿವ ಸ್ಥಾನದಿಂದ ವಜಾ ಮಾಡಲಿದೆ ಎಂದೇ ವಿರೋಧಿಗಳು ಅಬ್ಬರವನ್ನ ಎಬ್ಬಿಸಿದ್ರು. ಆದ್ರೆ ರಾಜಕೀಯದಲ್ಲಿ ಚದುರಂಗದಾಟ ಆಡುವುದರಲ್ಲಿ ಜಮೀರ್ ಮಾಸ್ಟರ್. ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದ್ರೂ, ವೈರಲ್ ಆಡಿಯೋ ವಿವಾದಗಳು ಬೆನ್ನೇರಿದ್ರು, ಹೈಕಮಾಂಡ್ ತಲುಪಿ ತಮ್ಮ ಮೇಲಿನ ಆರೋಪಗಳಿಗೆ ಸೂಕ್ತ ಪುರಾವೆ ನೀಡಿ ತಮ್ಮ ಸ್ಥಾನವನ್ನ ಮತ್ತಷ್ಟು ಭದ್ರಪಡಿಸಿಕೊಂಡ್ರು. ಒಬ್ಬ ಸಾಮಾನ್ಯ ಟ್ರಾವೆಲ್ ಏಜೆನ್ಸಿಯ ಉದ್ಯಮಿಯಿಂದ ಹಿಡಿದು ಇಂದು ಕರ್ನಾಟಕ ರಾಜಕೀಯದ ಪವರ್ಫುಲ್ ಮಿನಿಸ್ಟರ್ ಆಗಿ ಬೆಳೆದಿರೋ ಜಮೀರ್ ಅಹ್ಮದ್ ಖಾನ್ ಅವರ ಈ ಜರ್ನಿಯ ಬಗ್ಗೆ ನಿಮ್ಗೇನನ್ಸುತ್ತೆ? ಅವರ ಬೋಲ್ಡ್ ಆಟಿಟ್ಯೂಡ್ ನಿಮ್ಗಿಷ್ಟನಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಈ ಮಾಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. I, BZ Zamir Ahmad Khan, do swear in name of Allah and my mother solemnly affirm that I will bear true faith and allegiance to the Constitution of India by law established, that I will uphold sovereignty and integrity of India, that I will faithfully, conscientiously discharge my duties as a Minister of State of Karnataka, and that I will do right to all manners of the people according to the Constitution and the law, without fear or favor, affection or ill will.